ಸಿದ್ದರಾಮಯ್ಯ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪೈಪೋಟಿಗಳು ನಡೀತಾ ಇದೆ. ಒಂದ್ ಕಡೆ ವಿರೋಧ ಪಕ್ಷದಿಂದ ಈ ಬಗ್ಗೆ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಸಿದ್ದು ಬಜೆಟ್ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೊಗೆ. ಬಜೆಟ್ನಲ್ಲಿ ರಾಜಕೀಯ ಲೆಕ್ಕ ತಪ್ಪಿದ್ರ ಸಿದ್ದರಾಮಯ್ಯ, ಸಚಿವರು ಶಾಸಕರ ವಿಚಾರದಲ್ಲೂ ಲೆಕ್ಕ ತಪ್ಪಿದ್ರ ಸಿದ್ದು, ಅನುದಾನ ವಿಚಾರದಲ್ಲಿ ಖುಷಿಯೋ ಅಸಮಾಧಾನವೋ, ಕೊಟ್ಟ ಮಾತಿನಂತೆ ಸಿಎಂ ಕೊಡ್ಲಿಲ್ವಾ ಸೂಕ್ತ ಅನುದಾನ? ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಸಿದ್ದು ಬಜೆಟ್ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಬಜೆಟ್ನಲ್ಲಿ ರಾಜಕೀಯ ಲೆಕ್ಕ ತಪ್ಪಿದ್ರ ಸಿದ್ದರಾಮಯ್ಯ ಅನ್ನುವಂಥದ್ದು, ಸಚಿವರು ಶಾಸಕರ ವಿಚಾರದಲ್ಲೂ ಲೆಕ್ಕ ತಪ್ಪಿದ್ರ ಸಿದ್ದು, ಅನುದಾನ ವಿಚಾರದಲ್ಲಿ ಖುಷಿಯೋ ಅಸಮಾಧಾನವೋ, ಕೊಟ್ಟ ಮಾತಿನಂತೆ ಸಿಎಂ ಕೊಡ್ಲಿಲ್ವಾ ಸೂಕ್ತ ಅನುದಾನ? ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಿದ್ದು ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ವಿರೋಧ ಪಕ್ಷದಲ್ಲಿ ಮಾತ್ರವಲ್ಲ, ಸ್ವಪಕ್ಷದಲ್ಲೂ ಕೂಡ ತಮ್ಮ ಪಕ್ಷದಲ್ಲೂ ಸಹಿತ ಅಸಮಾಧಾನ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ಸಚಿವರಿಗೆ ಅನುದಾನ ಕೊಡುವಂತ ವಿಚಾರದಲ್ಲಿ ಸಿದ್ದು ಎಡವಿದ್ರ ಅಥವಾ ಅವರಿಗೆ ಬೇಡಿಕೆ ಇಟ್ಟಂತ ಅನುದಾನ ಸಿಕ್ಕಿಲ್ವಾ ಅಲ್ಲಿ? ಇವೆಲ್ಲವೂ ಕೂಡ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಹಾಗಾದ್ರೆ ಸಿದ್ದು 17ನೇ ಬಜೆಟ್ ಎಷ್ಟರ ಮಟ್ಟಿಗೆ ಸಮಾಧಾನವನ್ನ ತಂದುಕೊಟ್ಟಿದೆ ಶಾಸಕರಿಗೆ, ಸಚಿವರಿಗೆ? ಇನ್ನು ಅದ್ರ ಜೊತೆಗೆ ಎಷ್ಟರ ಮಟ್ಟಿಗೆ ಅಸಮಾಧಾನದ ಹೊಗೆ ಸಿದ್ದು ಸರ್ಕಾರದಲ್ಲೇ ಆಡ್ತಾ ಇದೆ ಅನ್ನುವಂಥದ್ದು ಇದೀಗ ಪ್ರಶ್ನಾರ್ಹವಾಗಿ ಉಳಿದಿರುವಂಥದ್ದು. ಆದ್ರೆ ಎಷ್ಟರ ಮಟ್ಟಿಗೆ ಅನುದಾನವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ? ಈಗಾಗಲೇ ಕೆಲವೊಂದು ಅಲ್ಪಸಂಖ್ಯಾತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಅನುದಾನವನ್ನ ಒದಗಿಸಿಕೊಟ್ಟಿದ್ದಾರೆ. ಇನ್ನು ಯುವ ನಿಧಿಗೆ ಅಲ್ಲಿ ಒಂದ್ ರೀತಿಯಾಗಿ ತಳ್ಳಿರುವಂಥದ್ದು, ಕೇರ್ಲೆಸ್ ಮಾಡಿರುವಂಥದ್ದು. 5 ಗ್ಯಾರಂಟಿ ಅಂತ ಹೇಳ್ತಾರೆ, ಬಟ್ 4 ಗ್ಯಾರಂಟಿಗಳಿಗೆ ಬಜೆಟ್ ನಲ್ಲಿ ಸಿಕ್ಕಿರುವಂತ ಪ್ರಶಂಸೆ ಯುವ ನಿಧಿಯನ್ನ ಹೊರತುಪಡಿಸಿ. ಇನ್ನು ಅದರ ಜೊತೆಗೆ ಅಲ್ಲಿ ಇರುವಂತಹ ಶಾಸಕರಿಗೆ ಎಷ್ಟರ ಮಟ್ಟಿಗೆ ಸಮಾಧಾನ ತಂದೊಡ್ಡಿದೆ ಈ ಒಂದು ಬಜೆಟ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ, ಸಿದ್ದು ಲೆಕ್ಕಾಚಾರ, ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಎಷ್ಟರ ಮಟ್ಟಿಗೆ ಶಾಸಕರಿಗೆ ಖುಷಿಯನ್ನ ತಂದುಕೊಟ್ಟಿದೆ, ತೃಪ್ತಿಯನ್ನ ತಂದುಕೊಟ್ಟಿದೆ, ಎಷ್ಟರ ಮಟ್ಟಿಗೆ ಅಸಮಾಧಾನದ ಹೊಗೆ ಆಡ್ತಾ ಇದೆ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ದಾಖಲೆಯ ಬಜೆಟ್ ಅಲ್ಲೂ ಸಚಿವರು ಶಾಸಕರಿಗೆ ಸಿಗದ ಸೂಕ್ತ ಅನುದಾನ. ಹಲವು ಸಚಿವರ ಇಲಾಖೆಗಳ ಅನುದಾನಕ್ಕೆ ಸಿದ್ದು ಕತ್ತರಿ ಪ್ರಯೋಗ. ಹಲವು ಕ್ಷೇತ್ರಗಳಲ್ಲಿ ಘೋಷಣೆ ಮಾಡಿದ್ದ ಯೋಜನೆಗಳಿಗೂ ಸಿಗದ ಅನುದಾನ. ಚುನಾವಣೆಯಲ್ಲಿ ಘೋಷಿಸಿದ್ದ ಯೋಜನೆಗಳಿಗಿಲ್ಲ ಅನುದಾನ. ಅಸಮಾಧಾನ ಇಲ್ಲಿ ಕಾಣಿಸ್ತಾ ಇದೆ. ಬಜೆಟ್ ಅನುದಾನ ಘೋಷಣೆ ಆಗದಿರೋದಕ್ಕೆ ಶಾಸಕರು, ಸಚಿವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಲ್ ಎಲೆಕ್ಷನ್ ಸಮೀಪವಿದ್ರೂ ವಿಶೇಷ ಅನುದಾನ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಶಾಸಕರಿಗೆ ಸಿಗದ ಸೂಕ್ತ ಅನುದಾನ. ನೋಡಿ, ಲೋಕಲ್ ಎಲೆಕ್ಷನ್ ಸಮೀಪವಿದ್ರೂ ಕೂಡ ವಿಶೇಷ ಅನುದಾನ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಅಂತ ಶಾಸಕರು ಮತ್ತು ಸಚಿವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಆಯಾ ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಾ ಕ್ಷೇತ್ರಗಳಿಗೆ ಕೊಟ್ಟಂತ ಸಿದ್ದು ಭರವಸೆಗಳೇನಿದಾವೋ ಅದನ್ನ ಪೂರೈಸುವುದಕ್ಕೂ ಸರ ಅಲ್ಲಿ ಯಾವುದೇ ರೀತಿಯಾದಂಥ ಅನುದಾನವನ್ನ ಒದಗಿಸಿ ಕೊಟ್ಟಿಲ್ಲ ಅನ್ನುವಂಥದ್ದು ಇದೀಗ ಶಾಸಕರ ಅಸಮಾಧಾನಕ್ಕೆ ಕಾರಣವಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದು. ಅಲ್ಲಿ ವಿರೋಧ ಪಕ್ಷವನ್ನ ಹೊರತುಪಡಿಸಿ ತನ್ನದೇ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲೇ ಸಚಿವರ, ಶಾಸಕರ ಅಸಮಾಧಾನ ಕಾಣಿಸ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ಅನಿತಾ, ನಿನ್ನೆಷ್ಟೇ ದಾಖಲೆಯ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಮಂಡನೆಯನ್ನ ಮಾಡಿದ್ದಾರೆ. ಎಲ್ರೂ ಕೂಡ ಅಂದ್ರೆ ಇದು ಬಿಜೆಪಿ, ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಶಾಸಕರುಗಳು ಕೂಡ ತಮಗೆ ಒಂದಿಷ್ಟು ಅನುದಾನ ಈ ಇದರಲ್ಲಿ ಸಿಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ
ಕ್ಷೇತ್ರದ ಅಭಿವೃದ್ಧಿಗೆ ಒಂದಿಷ್ಟು ಅನುದಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಮಾಡಿದ್ರು. ಸಹಜವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರುಗಳು ಏನೇ ಕೊಟ್ಟರು ವಿರೋಧವನ್ನ ಮಾಡ್ತಾರೆ ಅನ್ನುವಂತಹದ್ದು ಗೊತ್ತಿರುವಂತ ವಿಚಾರ. ಅದು ಅವರದ್ದೇ ಸರ್ಕಾರ ಆಗಿದ್ರೆ ಅದು ಕಾಂಗ್ರೆಸ್ ಅವರು ವಿರೋಧ ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಆಗಿದ್ರೆ ಬಿಜೆಪಿ ಜೆಡಿಎಸ್ ಅವರು ಮಾಡೇ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಏನು ಈ ರೀತಿಯಾಗಿ ಕಾಂಗ್ರೆಸ್ ಶಾಸಕರುಗಳೇ ಮಾಡಿರುವಂತಹದ್ದು ಅಸಮಾಧಾನವನ್ನ ಹೊರ ಹಾಕಿರುವಂತದ್ದು ಎಲ್ಲವೂ ಕೂಡ ನಿರೀಕ್ಷಿತ ಏನು ಅಲ್ಲ, ಅನಿರೀಕ್ಷಿತವೇ. ಯಾಕಂದ್ರೆ ಗ್ಯಾರಂಟಿಗಳ ಮಧ್ಯೆ ಒಂದಿಷ್ಟು ಅನುದಾನದ ವಿಚಾರ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹದನ್ನ ಪದೇ ಪದೇ ಬಹಿರಂಗ ಹೇಳಿಕೆಗಳನ್ನ ನೀಡ್ತಾ ಇದ್ರು. ಅದನ್ನ ಬಜೆಟ್ ನಲ್ಲಿ ಮ್ಯಾನೇಜ್ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಇತ್ತು. ಆದ್ರೆ ಯಾವುದೂ ಕೂಡ ಆಗಿಲ್ಲ ಅನ್ನುವಂಥದ್ದು ಇದೀಗ ಅನೇಕ ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೆ ಕಾರಣ ಆಗ್ತಿದೆ. ನೆನೆಯೂ ಕೂಡ ಬಜೆಟ್ ಸಂದರ್ಭದಲ್ಲಿ ಒಂದಿಷ್ಟು ಜನ ಶಾಸಕರುಗಳು ಆಚೆ ಬಂದು ಕೂತು ಮಾತನಾಡಿದ್ದು ಕೂಡ ಇದೆ. ಜೊತೆಗೆ ಒಂದಿಷ್ಟು ಜನ ಪರೋಕ್ಷವಾಗಿ ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ದು ಕೂಡ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಶಾಸಕರುಗಳನ್ನ ಒಟ್ಟುಗೂಡಿಸುವಲ್ಲೂ ಕೂಡ ಎಡವಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಅವರ ಬಜೆಟ್ ನಲ್ಲಿ ಗೊತ್ತಾಗ್ತಾ ಇರುವಂತದ್ದು. ವನಿತಾ, ನಿಮ್ಮೆಲ್ಲ ಮಾಹಿತಿಗೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಹಲವಾರು ಅಸಮಾಧಾನಗಳು ಕೇಳಿ ಬರ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಿಗೆ ಅವರ ಕ್ಷೇತ್ರಕ್ಕೆ ತಕ್ಕಂತ ಒಂದಿಷ್ಟು ಅನುದಾನವನ್ನ ಕೊಟ್ಟಿಲ್ಲ ಸಿಎಂ ಅನ್ನುವಂಥ ಅಸಮಾಧಾನದ ಹೊಗೆ ಆಡ್ತಾ ಇದೆ.